ओम अंतस्थः पुरुषो नाम ज्ञानदः सर्वदेहिनां बहिस्थ ईश्वरो नाम ज्ञानादिफलदो हरिः विष्णुपत्नी महामाये महापुरुषलक्षणे प्रिये मे महाभागे लोकमातर्नमोऽस्तुते रतत्वाद्धात्मके विष्णावथ वापि जगद्भृतेः भरतो वायुरुद्दिष्टः भारती तत्सरस्वती रुद्रं समाश्रिता देवा रुद्रो ब्रह्माणमाश्रितः ब्रह्मा मामाश्रितो नित्यं नाहं कञ्चिदुपाश्रितः। श्रीगुरुभ्यो नमः। दत्तकपिल व्यासादिरूपेण भगवता अंतस्थेन पुरुषरूपेण येन सर्वेभ्यः जिज्ञासुभ्यः ज्ञानं दीयते बहिस्थेन तेनैव ईश्वरेण ज्ञानादि फलमपि दीयते तेनैव भगवता बादरायणेन प्रणीते सर्वपापहरे अस्मिन् महाभारत ग्रन्थे आश्वमेधिके पर्वणि अयं चतुस्त्रिंशः 34ನೇ भागः। अत्र वाविल्ये रामस्वामी शास्त्रिणां पाठे चतुस्त्रिंशः 34ನೇ अध्याय टी.आर. कृष्णाचार्याणां वैष्णवे च पाठे द्वात्रिंशः 32ನೇ अध्याय उत्तरभारतस्य पाठे एकत्रिंशः 31ನೇ अध्यायः अद्य प्रवर्तते। केनचन अंबरीषनाम्ना राज्ञा गीतं यत् स्वराज्यगीतं तदद्य श्रवणपथगामी बोभवीति। गते अध्याये अलर्कनाम्नः राज्ञः दत्तरूपिणः भगवतः शिष्यस्य यत्किञ्चिन् मनोगतम् आत्मविमर्शापूर्वकम् तत् प्राश्रावि। दत्तरूपिण भगवता अलर्काय प्रह्लादाय यदवे यदुचक्रवर्तिने कार्तवीर्यार्जुनाय च आन्वीक्षिकी भगवत्प्रधाना विष्णुमयी आन्वीक्षिकी तत्त्वज्ञानम् उपादिश्यत। तेषु चतुर्षु शिष्येषु एकः अयम् अलर्कः। सोऽपि भगवता दत्तेन दत्तयोगम् अधीत्य तमेव योगम् आत्मसात्कृत्य एवम् उद्घोषयामास। अहो कष्टमिदम् यन्मया पूर्वं सर्वं बाह्यमेव अनुष्ठितम् भोगेन तृष्णया च युक्तेन मया पूर्वं राज्यमेव बाह्यं राज्यमेव उपासितम्। पश्चात् मया तु एवं ज्ञातं यत् योगात्
परम सुखम नास्ति। योग इति तत्त्वज्ञानस्य उपायः। योग इति चित्तवृत्ति निरोधः। योग इति परमं सुखम मोक्ष सुखम। एवं च योग शब्दः तत्त्वज्ञानोपायं चित्तवृत्ति निरोधं परम सुखम च इति अर्थत्रयं वर्णयति। तस्मात् योगात् परम सुखम नास्त्येव इति उद्घोषयामास अयम् अलर्कः। ಅಲರ್ಕ ಮಾಡಿದಂತಹ ಒಂದು ರೀತಿಯಾದ ಆತ್ಮವಿಶ್ಲೇಷಣೆ. ಯಾವುದು ಮನುಷ್ಯನಿಗೆ ಸುಖಕರ, ಯಾವುದು ಮನುಷ್ಯನಿಗೆ ಸುಖಕರ ಅಲ್ಲ ಅನ್ನುವುದನ್ನೆಲ್ಲ ಅವನು ಹೇಳಿದ್ದನ್ನು ನಾವು ನೋಡಿದ್ದೇವೆ. ಅಲರ್ಕ, ಪ್ರಹ್ಲಾದ, ಯದುಚಕ್ರವರ್ತಿ ಮತ್ತು ಹೈಹಯ ಎಂಬ ನಾಲ್ವರು ಶಿಷ್ಯರು ಪ್ರಧಾನರು ದತ್ತಾವತಾರ ರೂಪಿಯಾದ ಭಗವಂತನಿಗೆ. ನಾನು ಕಳೆದ ದಿವಸ ಅಲ್ಲಿ ಯದುವಿನ ಬಗ್ಗೆ ಹೇಳಿರಲಿಲ್ಲ. ಅಲರ್ಕ, ಪ್ರಹ್ಲಾದ ಮತ್ತೆ ಕಾರ್ತಿವೀರ್ಯಾರ್ಜುನ ಬಗ್ಗೆ ಮಾತ್ರ ಹೇಳಿದ್ದೆ. ಯದುವಿನ ಬಗ್ಗೆ ಹೇಳೋದು ಮರ್ತಿದ್ದೆ. ನಾಲ್ವರು ಶಿಷ್ಯರಲ್ಲಿ ಇವನೊಬ್ಬ. ದತ್ತನಿಂದ ಯೋಗವನ್ನು ಅಧ್ಯಯನ ಮಾಡಿ ಆ ಯೋಗಕ್ಕಿಂತ ಪರಮ ಸುಖ ಇಲ್ಲ ಅಂತ ಘೋಷಿಸಿದವನು. ನಾವೆಲ್ಲರೂ ಕೂಡ ಅಂಥ ಒಂದು ಆತ್ಮವಿಶ್ಲೇಷಣೆ ಅದನ್ನ ಮಾಡ್ಕೊಳ್ಬೇಕು. ಆ ಇಂದ್ರಿಯಗಳ ಮೇಲೆ ಅವನು ಬಾಣಪ್ರಯೋಗ ಮಾಡಿ ಅವುಗಳನ್ನು ಗೆಲ್ಲಕ್ಕೆ ಪ್ರಯತ್ನ ಮಾಡಿದ್ದೆಲ್ಲವೂ ಕೂಡ ಒಂದು ರೀತಿಯಾದಂಥ ಆಟೋ ಸೈಕೋಥೆರಪಿ. ಇದೆಲ್ಲ ತನ್ನ ಮನಸ್ಸಿಗೆ, ತನ್ನ ವ್ಯಕ್ತಿತ್ವಕ್ಕೆ ತಾನೇ ಒಂದು ತರಬೇತಿ ಕೊಡಲಿಕ್ಕೆ ಮತ್ತು ಅದಕ್ಕೊಂದು ಹೊಸ ವ್ಯಕ್ತಿತ್ವ ಕೊಡಲಿಕ್ಕೆ ಅವನು ಪ್ರಯತ್ನ ಪಟ್ಟದ್ದು. ಕೊನೆಗೆ ತನ್ನ ಪೂರ್ವಾವತಾರವನ್ನೆಲ್ಲ, ಪೂರ್ವಾಶ್ರಮವನ್ನೆಲ್ಲ ಅವನು ಕಿತ್ತೊಗೆದ. ಸಾಮ್ರಾಜ್ಯದಲ್ಲಿ, ಬಾಹ್ಯ ಸಾಧನೆಗಳಲ್ಲಿ, ಅಧಿಕಾರ ಸ್ಥಾನಮಾನಗಳಲ್ಲಿ ಯಾವುದೇ ಮಹತ್ವ ಇಲ್ಲ. ಇರುವುದೆಲ್ಲ ತತ್ವಜ್ಞಾನದ ಉಪಾಯವನ್ನು ಆಚರಣೆಗೆ ತರುವುದು, ಯೋಗ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿ, ಶ್ರವಣ ಮನನ ಧ್ಯಾನಾದಿಗಳನ್ನು ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡೆದು ಸುಖ ಪಡುವುದರಲ್ಲೇ ಮಹಾಸುಖ ಇದೆ ಅಂತ ಕಂಡುಕೊಂಡಂಥ ವ್ಯಕ್ತಿ ಅವನು. ಅಂಥದೇ ಮತ್ತೊಂದು ಗೀತೆ. ಅಂಬರೀಷ ಅಂತ ಒಬ್ಬ ರಾಜ. ಭಾಗವತದಲ್ಲಿ ಬರುವಂತಹ ದೂರ್ವಾಸ ಮತ್ತು ಅಂಬರೀಷನ ಕಥೆಯಲ್ಲಿರುವಂತಹ ಅಂಬರೀಷನೇ ಇವನ ಗೊತ್ತಿಲ್ಲ. ಇಲ್ಲಾದ್ರೂ ಕೂಡ ಅಲರ್ಕನ ಬಗ್ಗೆ ಹೆಸರು ಬಂತು. ಅವನು ದತ್ತನ ಅವತಾರ ಅಂತ ಇಲ್ಲಿ ಬರಲಿಲ್ಲ, ದತ್ತನ ಶಿಷ್ಯ ಅಂತ ಇಲ್ಲಿ ಬಂದಿರಲಿಲ್ಲ. ನಾನು ಅದನ್ನ ಹಾಗೆ ವಿಶ್ಲೇಷಿಸಿದ್ದೆ ಅಷ್ಟೆ. ಅಲರ್ಕ ಅನ್ನುವಂಥ ಈ ಒಂದು ಖ್ಯಾತವಾದ ಹೆಸರು ಅವನದೇ ಇದ್ದಿರಬೇಕು, ಬೇರೆ ಯಾರ್ದು ಇರ್ಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಹಾಗೆ ಅಂಬರೀಷನು ಕೂಡ ಭಾಗವತದಲ್ಲಿ ಕಾಣುವ ಅಂಬರೀಷನೇ ಇದ್ದಿರಬೇಕು. ಆ ಬ್ರಾಹ್ಮಣ ತನ್ನ ಪತ್ನಿಗೆ ಹೀಗೆ ಹೇಳಲಿಕ್ಕೆ ಹೊರಟ. ಮನುಷ್ಯನಿಗೆ ಸತ್ವ, ರಜಸ್, ತಮಸ್ ಎಂಬುದಾಗಿ 3 ಜನ ಶತ್ರುಗಳಿರ್ತಾರೆ. ಆ 3 ಕೂಡ 9 ಪ್ರಕಾರವಾಗಿ ವಿಭಾಗ ಹೊಂದಿರ್ತದೆ. ನವಧ ಗುಣತಃ ಸ್ಮೃತಃ. ಅದನ್ನ ನಾವು ಹೀಗೆ ಅರ್ಥ ಮಾಡ್ಕೊಳ್ಬಹುದು. ಸತ್ವ ಗುಣ, ಸತ್ವ ಸತ್ವರಜಸ್, ಸತ್ವ ತಮಸ್ ಎಂಬುದಾಗಿ 3 ಥರ ಇದೆ. ರಜೋಗುಣನೂ ಕೂಡ ರಜಸ್ ತಮಸ್, ರಜೋ ರಜಸ್ ಮತ್ತೆ ರಜಸ್ ತಮಸ್ ಎಂಬುದಾಗಿ 3 ಥರ ಇದೆ. ತಮಸ್ಸು ಕೂಡ ತಮಸ್ ಸತ್ವ, ತಮೋ ರಜಸ್ಸು ಮತ್ತೆ ತಮಸ್ಸು ಎಂಬುದಾಗಿ 3 ಥರ ಇದೆ ಅಂತ ತಿಳ್ಕೊಳ್ಬಹುದು. ಅದನ್ನು 3 ಹೀಗೆ 9 ಪ್ರಕಾರದ ಪ್ರಕೃತಿಗಳಿರ್ತವೆ ಅಂತನ್ನೋದನ್ನೆಲ್ಲ ನಾವು ಈ ಹಿಂದೆ ಅನೇಕ ಕಡೆ ನೋಡಿದ್ದೇವೆ. ಈ ಶ್ಲೋಕದಲ್ಲಿ ತ್ರಯೋವೈ ರಿಪವೋ ಲೋಕೆ ಅಂತ ಶತ್ರುಗಳು ಅಂತ ವರ್ಣನೆ ಮಾಡಿದ್ದಾರೆ. ಈ ಸತ್ವ, ರಜಸ್ತಮೋ ಗುಣಗಳು 3 ಪ್ರಾಕೃತಿಕವಾದ ಗುಣಗಳಿವು. ಇವುಗಳನ್ನು ನಾವು ಹತೋಟಿಯಲ್ಲಿ ಹಿಡದೆ ಹೋದರೆ ಇವು ಶತ್ರುಗಳಂತೆ ವರ್ತಿಸುವುದು ಹೌದು.
ಅದರಿಂದ ಇವುಗಳನ್ನು ರಿಪುಗಳು ಅಂತ ವರ್ಣಿಸಿದರು. ನವಧ ಗುಣತಃ ಸ್ಮೃತಾಹ, ಇವುಗಳನ್ನೇ 9 ಭಾಗವಾಗಿ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. 18ನೇ ಅಧ್ಯಾಯದ 40ನೇ ಶ್ಲೋಕ, ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಜೀವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಯುಕ್ತಂ ಯದೇವಿಹಿ ಸ್ಯಾತ್ ತ್ರಿಭಿರ್ಗುಣೈಃ ಅಂತ ಗೀತೆಯ ಶ್ಲೋಕ ಇದು. ಭೂಮಿಯಲ್ಲಾಗಲಿ, ಸ್ವರ್ಗದಲ್ಲಾಗಲಿ, ದೇವತೆಗಳಲ್ಲಾಗಲಿ ಪ್ರಕೃತಿಜನ್ಯವಾದ ಈ 3 ಗುಣಗಳಿಂದ ರಹಿತವಾದ ಜೀವ ಯಾರೂ ಇಲ್ಲ. ಚತುರ್ಮುಖನಿಂದ ಹೊರತುಪಡಿಸಿ ಒಬ್ಬ ಹುಲು ಮಾನವರವರೆಗೆ ಎಲ್ಲರಲ್ಲೂ ಕೂಡ ಈ ಸತ್ವ ರಜಸ್ತಮ ಗುಣಗಳ ಪ್ರಭಾವ ಇದ್ದೇ ಇದೆ. ಆದರೆ ಪ್ರತಿಯೊಬ್ಬರಲ್ಲೂ ಕೂಡ ಪ್ರಮಾಣ ಮಾತ್ರ ಬೇರೆ ಬೇರೆ ಇರ್ತದೆ. ಈ ಶ್ಲೋಕದ ಗೀತಾ ತಾತ್ಪರ್ಯದಲ್ಲಿ ಪಿತೃಗಂಧರ್ವ ಪೂರ್ವಾಶ್ಚ ಮುನಯೋ ದೇವತಾ ಇತಿ ಸಾತ್ವಿಕಾಃ ತ್ರಿವಿಧಾಸ್ತತ್ರ ಶ್ರೇಷ್ಠಾಃ ಏವ ಉತ್ತರೋತ್ತರಾಃ ಇತ್ಯಾದಿ ರೂಪವಾಗಿ ಅದನ್ನ ವರ್ಣಿಸ್ತಾರೆ. ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು ಅಂತ ಹೀಗೆ ಒಂದು ವರ್ಗೀಕರಣ ಇದೆ. ಅಲ್ಲಿ ಪಿತೃಗಂಧರ್ವ ಮೊದಲಾದ ದೇವತೆಗಳೇನಿದ್ದಾರೆ ಅವರೆಲ್ಲ ಸಾತ್ವಿಕ ತಾಮಸರು ಅಂತ ಕರೆಸ್ಕೊಂಡಿದ್ದಾರೆ. ಮುಂದೆ ಚವನ ಮೊದಲಾದ ಕೆಲವರು ಋಷಿಗಳಿದ್ದಾರೆ, ಆ ಋಷಿಗಳೆಲ್ಲ ಸಾತ್ವಿಕ ರಾಜಸರು ಅಂತ ಕರೆಸ್ಕೋತಾರೆ. ಮುಂದೆ ತತ್ವಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಸಾತ್ವಿಕ ದೇವತೆಗಳು ಅಂತ ಕರೆಸ್ಕೊಂಡಿದ್ದಾರೆ. ಹೀಗೆ ಸಾತ್ವಿಕ ದೇವತೆಗಳು ಅಂದ್ರೆ ಚತುರ್ಮುಖನಿಂದ ಹಿಡಿದು ಅನೇಕ ಜನ ದೇವತೆಗಳು. ಅದಾದ ಬಳಿಕ ದೇವ, ಋಷಿ, ಪಿತೃಪಾಹ, ನರಾಹ ಅಂತ ವರ್ಗೀಕರಣ ನಮ್ಗೆ ಗೊತ್ತಿದೆ. ದೇವತೆಗಳ ಬಳಿಕ ಬರುವಂತಹ ವರ್ಗೀಕರಣ ಋಷಿಗಳದು. ಆ ಋಷಿಗಳನ್ನ ಸಾತ್ವಿಕ ರಾಜಸರು ಅಂತ ಹೇಳಬೇಕು. ಋಷಿಗಳು ಒಂದು ಮಾತ್ರಕ್ಕೆ ಭೃಗು, ವಸಿಷ್ಠ ಮೊದಲಾದಂತಹ ಋಷಿಗಳನ್ನೆಲ್ಲ ಈ ಋಷಿಗಳ ಗುಂಪಿನಲ್ಲಿ ತಗೊಳ್ಬಾರದು. ಅವರೆಲ್ಲರೂ ದೇವತೆಗಳ ಗುಂಪಿನಲ್ಲಿಯೇ ಸೇರ್ತಾರೆ. ಆದ್ರಿಂದ 1ನೇ ಕಕ್ಷಾದಲ್ಲಿ ಪರಮಾತ್ಮ ಇದ್ದಾನೆ, 2ನೇ ಕಕ್ಷಾದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಮುಂದೆ 3ನೇ ಕಕ್ಷಾದಿಂದ ಆರಂಭಿಸಿ ಸರಿಸುಮಾರು 20, 29 ಅಥವಾ 30ನೇ ಕಕ್ಷಾದವರೆಗೆ ಎಲ್ಲ ದೇವತೆಗಳೇ ಇದ್ದಾರೆ. ಕರ್ಮಾಭಿಮಾನಿಯಾದಂತಹ ಪುಷ್ಕರ, ಶನಿ, ಕೃಷ್ಣನ ಪತ್ನಿಯರಾದಂತಹ 16,100 ಜನ ಅಗ್ನಿಪುತ್ರರು, ಇವರೆಲ್ಲರೂ ಕೂಡ ದೇವತೆಗಳಂತಲೇ ಕರೆಸ್ಕೊಂಡಿದ್ದಾರೆ. ದೇವತೆಗಳ ಗುಂಪಿನಲ್ಲಿಯೇ 15, 16 ಈ ಕಕ್ಷಾಗಳಲ್ಲಿ ಭೃಗು, 16ನೇ ಕಕ್ಷಾದಲ್ಲಿ 14ರಲ್ಲಿ ನಾರದ, 15ರಲ್ಲಿ ಭೃಗುಮುನಿ, 16ರಲ್ಲಿ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಮೊದಲಾದವರಿದ್ದಾರೆ. ಅವರನ್ನೆಲ್ಲ ಋಷಿಗಳು ಅಂತ ಪರಿಗಣಿಸಬಾರದು. ವಸ್ತುತಃ ಅವರೆಲ್ಲ ದೇವತೆಗಳೇ. ಹಾಗಾದ್ರೆ ದೇವ, ಋಷಿ, ಪಿತೃಪಾಹ, ನರಾಹ ಎಂಬಲ್ಲಿ ವರ್ಗೀಕರಣದಲ್ಲಿ ಕಾಣುವಂತಹ ಋಷಿಗಳು ಅಂದ್ರೆ ಈ ಶತಕೋಟಿ ಋಷಿಗಳು ಅಂತ ಏನಿದ್ದಾರಲ್ಲ, ಆಜಾನಜ ದೇವತೆಗಳ ಬಳಿಕ ಬರುವಂತಹ ಋಷಿಗಳು, ಆ ಋಷಿಗಳನ್ನೇ ಇಲ್ಲಿ ಋಷಿಗಳು ಅಂತ ವರ್ಣನೆ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಅವರೇ ಸಾತ್ವಿಕ ರಾಜಸರಾದಂತಹ ಋಷಿಗಳು. ಅದಾದ ಬಳಿಕ ಬರುವಂತವರು ಪಿತೃದೇವತೆಗಳು, ಚಿರಪಿತೃಗಳು ಅಂತ ಅವರನ್ನ ಕರೀತಾರೆ. ಆ ಪಿತೃದೇವತೆಗಳೇ ಸಾತ್ವಿಕ ತಾಮಸರಾದಂತಹ ದೇವತೆಗಳು ಅಂತ, ಸಾತ್ವಿಕ ತಾಮಸ ಜೀವರು ಅಂತ ತಿಳ್ಕೊಳ್ಬೇಕು. ಅವರ ಬಳಿಕ ಬರುವಂತವರೇ ಪಾಹ ಅಂದ್ರೆ ಚಕ್ರವರ್ತಿಗಳು, ಮುಂದೆ ಬರುವಂತವರು ನರಾಹ ಮನುಷ್ಯರು. ಹೀಗೆ ಪಿತೃದೇವತೆಗಳು ಅಂದ್ರೆ ಋಷಿಗಳ ಬಳಿಕ ಬರುವಂತವರು ಪಿತೃದೇವತೆಗಳ ವರ್ಗೀಕರಣದಲ್ಲಿ ಸೇರ್ತಾರೆ. ಯಮ, ಸೋಮ, ಕವ್ಯವಾಹನ ಮೊದಲಾದ ದೇವತೆಗಳೇನಿದ್ದಾರಲ್ಲ ಪಿತೃದೇವತೆಗಳು, ಅವರನ್ನು ಪಿತೃದೇವತೆಗಳು ಅಂತ ಹೇಳುವುದು ಹೌದಾದರೂ ಕೂಡ ಅವರು ಮುಖ್ಯತಃ ದೇವತೆಗಳೇ. ದೇವ ವರ್ಗೀಕರಣದಲ್ಲೇ ಅವರು ಸೇರ್ತಾರೆ. ದೇವ ವರ್ಗೀಕರಣದಲ್ಲಿ ಸೇರಿ ಪಿತೃದೇವತೆಗಳು ಅಂತ ಕರೆಸ್ಕೊಂಡಿದ್ದಾರೆ. ವಸಿಷ್ಠ, ಭೃಗು, ನಾರದ ಮೊದಲಾದವರೆಲ್ಲ ದೇವ ವರ್ಗೀಕರಣದಲ್ಲಿ ಸೇರಿ ಮುಂದೆ ಋಷಿಗಳು ಅಂತ ಕರೆಸ್ಕೊಂಡಿದ್ದಾರೆ. ಹೀಗೆ ದೇವ, ಋಷಿ, ಪಿತೃಪಾಹ, ನರಾಹ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬಹುದು ಅಂತ ಹಿಂದೊಂದು ಬಾರಿ ಹೇಳಿದ್ದೆ. ಹಾಗೆ ಈ ವರ್ಗೀಕರಣದಲ್ಲೂ ಕೂಡ ಅದನ್ನು ನೋಡಬೇಕು. ಪಿತೃಗಂಧರ್ವ ಮೊದಲಾದವರೆಲ್ಲ ಸಾತ್ವಿಕ ತಾಮಸರು. ಮುಂದೆ
ನಾವು ರಜೋಗುಣದ ವರ್ಗೀಕರಣವನ್ನು ನೋಡಬೇಕು. ಈಗ ಸತ್ವಗುಣದ ವರ್ಗೀಕರಣವನ್ನು ನೋಡಿದ್ವಿ. ಒಟ್ಟಾರೆ 9 ವಿಧ ಇದೆ ಅಂತ ನಾವು ನೋಡಿದ್ದೀವಿ. ಅದರಲ್ಲಿ 3 ವಿಧಗಳು ಸತ್ವಗುಣಕ್ಕೆ ಸಂಬಂಧಪಟ್ಟದ್ದು, 2 ವಿಧಗಳು ಮತ್ತು 3 ವಿಧಗಳು ರಜೋಗುಣಕ್ಕೆ ಸಂಬಂಧಪಟ್ಟದ್ದು. ರಜೋಗುಣಕ್ಕೆ ಸಂಬಂಧಪಟ್ಟಂತಹ 3 ವಿಭಾಗ ಇದೆ. ಮನುಷ್ಯರಲ್ಲಿ ಮಧ್ಯಮರು, ಉತ್ತಮರು ಮತ್ತೆ ನೀಚರು ಅಂತಿರ್ತಾರೆ. ಅದರಲ್ಲಿ ಮನುಷ್ಯರಲ್ಲಿ ಉತ್ತಮರಾದವರು ರಾಜಸ ಸಾತ್ವಿಕರು ಅಂತ ಕರೆಸ್ಕೊಂಡಿದ್ದಾರೆ. ಅವರು ಮುಕ್ತಿ ಯೋಗ್ಯರು. ಮುಂದೆ ರಾಜಸರು ಅಂತ ಇದ್ದಾರೆ. ಅವರು ನಿತ್ಯ ಸಂಸಾರಿಗಳು. ರಾಜಸ ತಾಮಸರು ಅಂತ ಮನುಷ್ಯರಲ್ಲಿ ಒಂದು ವರ್ಗೀಕರಣ ಇದೆ. ಅವರನ್ನ ತಾಮಸರು ಅಂತ ತಿಳ್ಕೊಳ್ಬೇಕು. ತಮೋಗುಣದ ಪ್ರಭೇದದಲ್ಲಿಯೂ ಕೂಡ ತಾಮಸರು, ತಾಮಸ ರಾಜಸರು, ತಾಮಸ ಸಾತ್ವಿಕರು ಅಂತ 3 ಥರ ಇದ್ದಾರೆ. ಅವರಲ್ಲಿಯೂ ಮಹಾದೈತ್ಯರು, ದೈತ್ಯರ ಸೇವಕರು, ಮತ್ತೆ ಇನ್ನೂ ನೀಚರಾದಂತಹ ಕೆಲವರು ಮನುಷ್ಯಾಧಮರು ಮೊದಲಾದವರು ಇದ್ದಾರೆ. ಹೀಗೆ 9 ವರ್ಗೀಕರಣಗಳಲ್ಲಿ 4 ವರ್ಗೀಕರಣಗಳು ಮೋಕ್ಷಯೋಗ್ಯರಾದವರಿಗೆ ಸಂಬಂಧಪಟ್ಟದ್ದು. ಮುಂದಿನ ಮತ್ತೊಂದು 4 ವರ್ಗೀಕರಣಗಳು ತಮೋಯೋಗ್ಯರಾದವರಿಗೆ ಸಂಬಂಧಪಟ್ಟದ್ದು ಮತ್ತು 1 ನಿತ್ಯ ಸಂಸಾರಿಗಳಾದಂಥವರಿಗೆ ಸಂಬಂಧಪಟ್ಟದ್ದು ಅಂತ ತಿಳ್ಕೊಳ್ಬಹುದು. ಇದರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರಬಹುದು ವ್ಯಾಖ್ಯಾನಗಳ ದೃಷ್ಟಿಯಿಂದ. ಆದರೂ ಸ್ಥೂಲವಾದಂತಹ ಒಂದು ವಿವರಣವನ್ನು ಇಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದೇನೆ. ನವಧಾ ಗುಣತಃ ಸ್ಮೃತಾಹ, 9 ರೀತಿಯಾಗಿ ಅವರ ವರ್ಗೀಕರಣ ಇದೆ. ಸತ್ವಗುಣದ ಲಾಭಗಳೇನು ಅಂದ್ರೆ ಪ್ರಹರ್ಷ, ಸಂತೋಷ, ಆನಂದ ಈ ಮೊದಲಾದದ್ದು. ರಜೋಗುಣದ ಕಾರ್ಯಗಳು ಅಂದರೆ ದುರಾಸೆ, ಕ್ರೋಧ ಮತ್ತು ದ್ವೇಷ, ಇವಿಷ್ಟು ಕೂಡ ರಜೋಗುಣದ ಕಾರ್ಯಗಳು. ವ್ಯರ್ಥವಾದ ಶ್ರಮ, ಆಲಸ್ಯ ಮತ್ತೆ ಮೋಹ ಇವೆಲ್ಲವೂ ಕೂಡ ತಮೋಗುಣದ ಪ್ರಭೇದಗಳು ಅಂತ ಕಂಡುಬರ್ತದೆ. ಒಬ್ಬ ಸಾಧಕನಾದವನು ಶಾಂತಚಿತ್ತನಾಗಿದ್ದು, ಜಿತೇಂದ್ರಿಯನಾಗಿದ್ದು ತನ್ನ ಸಾಧನೆಯನ್ನು ಮುಂದುವರೆಸಿದರೆ ಈ ಎಲ್ಲಾ ಶತ್ರುಗಳನ್ನು ಕೂಡ ಗೆಲ್ಲುತ್ತಾನೆ. ಅತ್ರ ಗಾಥಾ ಕೀರ್ತಯಂತಿ ಪುರಾಕಲ್ಪವಿದೋ ಜನಾಃ ಅಂಬರೀಷೇಣ ಯಾ ಗೀತಾ ರಾಜ್ಞಾ ರಾಜ್ಯಂ ಪ್ರಶಾಸತ. ಅಂಬರೀಷ ಅಂತ ಒಬ್ಬ ಚಕ್ರವರ್ತಿ ತನ್ನ ರಾಜ್ಯಾಡಳಿತವನ್ನೆಲ್ಲ ಯಶಸ್ವಿಯಾಗಿ ಮುಗಿಸಿದ. ತನ್ನಲ್ಲಿರುವಂತಹ ದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಂಡ, ಅಪರಾಧಗಳನ್ನೆಲ್ಲ ಪರಿಹರಿಸಿದ, ಸಜ್ಜನರನ್ನೆಲ್ಲ ಗೌರವಿಸಿ ಸತ್ಕರಿಸಿ ಮಹಾಸಿದ್ಧಿಯನ್ನು ಪಡೆದ ಅಂತ ಅವನ ಬಗ್ಗೆ ಕೇಳಿ ಬರ್ತದೆ. ಮುಂದೆ ಅವನು ಈ ಮುಂದಿನಂತೆ ಕೆಲವು ಮಾತುಗಳನ್ನು ಹೇಳಿದ. ಭೂಯಿಷ್ಠಂ ವಿಜಿತಾ ದೋಷಾಹ ನಿಹತಾಹ ಸರ್ವಶತ್ರವಃ. ನನ್ನ ವೈಯಕ್ತಿಕ ದೋಷಗಳನ್ನು ಕೂಡ ನಾನು ನಿವಾರಿಸಿಕೊಂಡೆ, ಬಾಹ್ಯ ಶತ್ರುಗಳನ್ನು ನಿವಾರಿಸಿದೆ. ಏಕೋ ದೋಷ ವರಿಷ್ಠಶ್ಚ, ಒಂದು ಮಹಾದೋಷ ಇನ್ನೂ ಹಾಗೆ ಉಳಿದಿದೆ, ಅದನ್ನು ನಾನು ಕೊಲ್ಲಬೇಕಾಗಿತ್ತು, ಆದರೆ ಅದನ್ನು ಇನ್ನೂ ಸಂಹರಿಸಲಿಕ್ಕಾಗಿಲ್ಲ. ಆ ಒಂದು ದೋಷದ ಪ್ರೇರಣೆಯಿಂದಲೇ ಪ್ರತಿಯೊಬ್ಬ ಜೀವ ವೈರಾಗ್ಯವನ್ನು ಹೊಂದುವುದರಲ್ಲಿ ಸೋಲ್ತಾನೆ, ವೈರಾಗ್ಯ ತಾಳುವುದರಲ್ಲಿ ಸೋಲ್ತಾನೆ. ಅದು ಆಸೆಗೆ ವಶನಾದಂಥ ಮನುಷ್ಯ ಎಲ್ಲಾ ಥರದ ಹೀನ ಕೃತ್ಯಗಳನ್ನು ಮಾಡ್ತಾನೆ. ಕೃಷ್ಣಾರ್ಥೈ ನಿಮ್ನಾನಿ ಧಾವಮಾನೋ ನ ಬುದ್ಧತೆ. ಆದರೆ ಎಂಥ ನೀಚ ಕೃತ್ಯಗಳನ್ನು ಮಾಡಿದ್ರೂ ಕೂಡ ತಾನು ಮಾಡ್ತಿರೋದು ದುಷ್ಕೃತ್ಯ ಅಂತ ಅವನಿಗೆ ಗೊತ್ತಾಗೋದಿಲ್ಲ. ಅಕಾರ್ಯಗಳನ್ನು ಮಾಡ್ತಾನೆ. ಆದರೆ ಜ್ಞಾನದ ಒಂದು ಬೆಳಕಿನಿಂದ ಈ ಲೋಭ ಅನ್ನುವ ದೋಷವನ್ನು ನಿವಾರಿಸಿಕೊಳ್ಬೇಕು.
ತಂ ಲೋಭಂ ಅಸಿಭಿ ತೀಕ್ಷ್ಣೈ ನಿಕೃತ್ಯ ಸುಖಮೇದತೆ. ಖಡ್ಗವೆಂಬ ಈ ಜ್ಞಾನವೆಂಬ ಒಂದು ಖಡ್ಗ, ಆ ಖಡ್ಗದಿಂದ ಈ ದೋಷವನ್ನೆಲ್ಲ ನಿವಾರಿಸಿಕೊಳ್ಬೇಕು. ಲೋಭಾದಿ ಜಾಯತೆ ತೃಷ್ಣಾ ತತಶ್ಚಿಂತಾ ಪ್ರವರ್ತತೆ. ಸ ಲಿಪ್ಯಮಾನೋ ಲಭತೆ ಭೂಯಿಷ್ಠಂ ರಾಜಸಾನ್ ಗುಣಾನ್. ಲೋಭದಿಂದ ತೃಷ್ಣಾ ಬರ್ತದೆ ಮನುಷ್ಯನಿಗೆ. ತೃಷ್ಣ ಅಂದ್ರೆ ದುರಾಸೆ. ಆ ದುರಾಸೆಯಿಂದ ಚಿಂತೆ ಹೆಚ್ಚಾಗ್ತದೆ. ಮುಂದೆ ಪ್ರತಿಯೊಂದು ಭೋಗ ಪದಾರ್ಥವು ತನಗೇ ಬೇಕು ಅಂತ ನಿರೀಕ್ಷೆ ಹುಟ್ಟುತ್ತದೆ. ಹೀಗೆ ತಾಮಸ ಗುಣಗಳು ಅವನಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತವೆ. ಲೋಭಾದಿ ಜಾಯತೆ ತೃಷ್ಣಾ ಅಂತ ಬಂತು. ಲೋಭದಿಂದ ತೃಷ್ಣಾ ಹುಟ್ಟುತ್ತದೆ ಅಂತ. ಸಾಮಾನ್ಯವಾಗಿ ನಮ್ಗೆ ಗೊತ್ತಿರುವಂತೆ ಲೋಭ ಅಂದ್ರೂ ದುರಾಸೆನೆ, ತೃಷ್ಣ ಅಂದ್ರೂ ದುರಾಸೆ. ಆದರೂ ಇಲ್ಲಿ ಪ್ರತ್ಯೇಕವಾಗಿ ಹೇಳಿರುವುದರಿಂದ ಲೋಭ ಮತ್ತು ತೃಷ್ಣ ಅನ್ನೋದಕ್ಕೆ ಹೀಗೊಂದು ಅರ್ಥ ಮಾಡಬಹುದು ಅಂತ ನನಗನ್ನಿಸ್ತದೆ. ಲೋಭ ಅನ್ನುವುದು ಮನಸ್ಸಿನಲ್ಲಿ ಹುದುಗಿರುವಂತಹ ದುರಾಸೆಯ ಒಂದು ಸುಪ್ತ ರೂಪ. ತೃಷ್ಣ ಅಂದ್ರೆ ಯಾವುದಾದೊಂದು ನಿರ್ದಿಷ್ಟವಾದಂತಹ ವಿಷಯದ ಬಗ್ಗೆ ದುರಾಸೆ ವ್ಯಕ್ತ ಆಗುವುದು, ಮಾತಿನ ಮೂಲಕ ಕೃತಿಯ ಮೂಲಕ ವ್ಯಕ್ತ ಆಗುವುದಕ್ಕೆ ತೃಷ್ಣ ಅಂತಾರೆ. ವ್ಯಕ್ತಿಯ ಸ್ವಭಾವದಲ್ಲಿ, ಅಂದ್ರೆ ಜೀವ ಸ್ವಭಾವದಲ್ಲಿ ಅಂತ ಹೇಳ್ತಾ ಇಲ್ಲ, ಆಯಾ ದೇಹದ ಮೂಲಕ ಆತನಿಗೆ ಒಂದೇನು ಸ್ವಭಾವ ಬಂದಿರ್ತದೆ. ಆ ಸ್ವಭಾವದಲ್ಲಿ ಹುದುಗಿರುವಂತಹ ಒಂದು ದುರಾಸೆಯ ಭಾಗ ಏನಿದೆ ಅದನ್ನ ಲೋಭ ಅಂತ ಹೇಳಬಹುದು ಅಂತ ಒಂದು ಆಲೋಚನೆ. ಹೀಗೆ ಆ ಭೋಗ ಪದಾರ್ಥಗಳನ್ನು ಬಯಸಿ ಬಯಸಿ ರಜೋಗುಣ ಅವನಲ್ಲಿ ಅಭಿವೃದ್ಧಿ ಆಗ್ತದೆ. ಮುಂದೆ ತಮೋಗುಣನೂ ಕೂಡ ಅಭಿವೃದ್ಧಿ ಆಗ್ತದೆ. ಈ ಮೂರು ಗುಣಗಳ ಕಾರಣದಿಂದಾಗಿ ಮತ್ತೆ ಮತ್ತೆ ದೇಹ ಬಂಧನಕ್ಕೆ ಒಳಗಾಗ್ತಾನೆ, ಮತ್ತೆ ಮತ್ತೆ ಹುಟ್ಟುತ್ತಾ ಇರ್ತಾನೆ, ಬಗೆ ಬಗೆಯ ಕರ್ಮಗಳನ್ನ ಮಾಡ್ತಾನೆ. ಒಂದು ಜನ್ಮ ಕಳೀತದೆ, ಆದರೆ ಆ ಕರ್ಮಕ್ಕನುಸಾರವಾಗಿ ಮತ್ತೊಂದು ಜನ್ಮವಂತ ಅವನು ತಾಳ್ತಾನೆ. ಜನ್ಮಕ್ಷಯೇ ಭಿನ್ನ ವಿಕೀರ್ಣ ದೇಹ ಮೃತ್ಯುಂ ಪುನರ್ಗಚ್ಚತಿ ಜನ್ಮನೈವ. ಜನ್ಮನಿ ಸ್ವೇ ಅಂತನೂ ಒಂದೊಂದು ಪಾಠ ಇದೆ. ಆದ್ರಿಂದ ಲೋಭ ಯಾಕೆ ನಮ್ಮಲ್ಲಿ ಮೂಡಿದೆ, ಅದ್ಯಾಕೆ ತೃಷ್ಣೆಯಾಗಿ ವ್ಯಕ್ತವಾಗಿದೆ ಅನ್ನೋದನ್ನ ನಾವು ನೋಡಬೇಕು. ಧೈರ್ಯದಿಂದ ಆ ಲೋಭವನ್ನು ಗೆದ್ದು ಆತ್ಮರಾಜ್ಯವನ್ನು ನಾವು ಬಯಸಬೇಕು, ಸ್ವರಾಜ್ಯವನ್ನು ಬಯಸಬೇಕು. ನಿಗೃಹ್ಯ ಧೃತ್ಯ ಆತ್ಮನಿ ರಾಜ್ಯ ಮಿಚ್ಛೇತ್. ಹೊರಗಿನ ರಾಜ್ಯವನ್ನು ಬಯಸುವುದಕ್ಕಿಂತ ಒಳಗಿನ ರಾಜ್ಯವನ್ನು ಬಯಸಬೇಕು. ಏತದ್ ರಾಜ್ಯಂ ನಾಣ್ಯದಸ್ತೀಹ ರಾಜ್ಯಂ ಆತ್ಮೈವ ರಾಜ ವಿಜಿತೋ ಯಥಾವತ್. ಇದೇ ರಾಜ್ಯ, ಇದಕ್ಕಿಂತ ಹೊರತಾದಂತಹ ರಾಜ್ಯ ಯಾವುದೂ ಇಲ್ಲ. ಮತ್ತಿಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂಥವನೇ ರಾಜ. ಆತ್ಮೈವ ರಾಜ, ಎಲ್ಲರಿಗೂ ಆತ್ಮನಾದಂತಹ, ಎಲ್ಲರಿಗೂ ನಿಯಾಮಕನಾದಂತಹ ಪರಮಾತ್ಮನೇ ರಾಜ. ಅವನನ್ನ ಸರಿಯಾಗಿ ತಿಳ್ಕೊಂಡಂತಹ, ಅವನ ಪ್ರತಿಬಿಂಬನಾದಂತಹ ಜೀವನೂ ಕೂಡ ಒಬ್ಬ ರಾಜನೇ. ಹೀಗೆ ಆತ್ಮರಾಜ್ಯವನ್ನ ನಾವು ಪಡ್ಕೊಳ್ಬೇಕು ಅಂತ ಆ ಅಂಬರೀಷ ರಾಜ ಒಂದು ಉದ್ಗಾರವನ್ನು ಮಾಡಿದ. ಇತಿ ರಾಜ್ಞಾ ಅಂಬರೀಷೇಣ ಗಾಥಾ ಗೀತಾ ಯಶಸ್ವಿನಿ ಅಧಿರಾಜ್ಯಂ ಪುರಸ್ಕೃತ್ಯ ಲೋಭಮೇಕಂ ನಿಕೃಂತತ. ಅವನು ಅಧಿರಾಜ್ಯವನ್ನ, ಆ ಪರಮಾತ್ಮನ ರಾಜ್ಯವನ್ನ ಪಡ್ಕೊಂಡು ಅದಕ್ಕೆ ಬೆಲೆ ಕೊಟ್ಟು ದುರಾಸೆಯನ್ನ ಮೆಟ್ಟಿ ನಿಂತ ಅಂತ ಅವನ ಕಥೆ ಇದು. ಇಲ್ಲಿ ಅಧಿರಾಜ್ಯ, ರಾಜ್ಯ ಹೀಗೆಲ್ಲ ಶಬ್ದಗಳು ಬಂದವು. ನನಗದರಿಂದ ಸ್ವರಾಜ್ಯ ಅಥವಾ ಸ್ವರಾಜ್ಯ, ರಾಜ್ಯ, ವೈರಾಜ್ಯ ಅನ್ನುವಂಥ ಕೆಲವು ಶಬ್ದಗಳು ಕೂಡ ಛಾಂದೋಗ್ಯ ಉಪನಿಷತ್ತು ಇತ್ಯಾದಿ ಕಡೆಗಳಲ್ಲಿ ವರ್ಣಿತ ಆಗಿದ್ದವು ನೆನಪಿಗೆ ಬಂದಿವೆ. ಅದಲ್ಲದೆ ವೇದದಲ್ಲಿ ಬರುವಂತಹ ಒಂದು ಮಂತ್ರ ಇದೆ, ಪೂಜಾದ ಕೊನೆಯಲ್ಲಿ ಅದನ್ನು ಹೇಳ್ತೀವಿ. ಓಂ ಸ್ವಸ್ತಿ ಸಾಮ್ರಾಜ್ಯಂ ಭೋಜ್ಯಂ ಸ್ವರಾಜ್ಯಂ ವೈರಾಜ್ಯಂ ಪಾರಮೇಷ್ಠ್ಯಂ ರಾಜ್ಯಮಾಹಾರಾಜ್ಯಮಾಧಿಪತ್ಯಮಯಂ ಸಮಂತ ಪರ್ಯಾಯಿ ಸ್ಯಾತ್ ಅಂತ ಹೀಗೆ ನಾವು ಹೇಳ್ತೇವೆ. ಭಗವಂತನ ಪೂಜೆ ಕೊನೆಯಲ್ಲಿ ಅದನ್ನು ಹೇಳುವುದರ ಉದ್ದೇಶ ಏನು? ಭಕ್ತನಿಗೆ ಏನೇನು ಸಿಗ್ತದೆ ಅಂತ, ಭಗವಂತನ ಪೂಜೆಯಿಂದ ಭಕ್ತನಿಗೆ ಸಿಗುವಂಥದ್ದೆಲ್ಲವನ್ನು ಅಲ್ಲಿ
ಅನುಸಂಧಾನ ಮಾಡಿ ಹೇಳಿದ್ದಾರೆ ಅಂತ ತಿಳ್ಕೋಬಹುದು. ಛಾಂದೋಗ್ಯ ಉಪನಿಷತ್ತಿನ 2ನೇ ಅಧ್ಯಾಯದ ಕೊನೆಗೆ ಒಂದು ಹೀಗೆ ಭಾಗ ಇದೆ. ಪರಮಾತ್ಮನ ಸ್ವರೂಪವನ್ನು ತಿಳ್ಕೊಂಡಂಥವನು ಜ್ಞಾನಿಯಾಗಿದ್ದರೆ ಮೋಕ್ಷವನ್ನ ಪಡಿತಾನೆ, ಅದಕ್ಕಿಂತ ಕಡಿಮೆ ಜ್ಞಾನಿಯಾಗಿದ್ದರೆ ಸ್ವರ್ಗಾದಿ ಲೋಕಗಳನ್ನ ಪಡಿತಾನೆ ಅಂತ ಹೀಗೆಲ್ಲ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಬರುವಂತಹ ಭಾಷ್ಯವೊಂದರಲ್ಲಿ ಹೀಗೆ ಈ ರಾಜ್ಯ, ವಿರಾಜ್ಯ ಮತ್ತೆ ಸ್ವರಾಜ್ಯ ಅನ್ನುವುದನ್ನ ವರ್ಣಿಸ್ತಾರೆ. ರಾಜನಂ ಪೃಥ್ವೀಲೋಕೆ ರಾಜ್ಯಮಿತ್ಯುಚ್ಯತೆ ಬುಧೈಃ ವಿರಾಜ್ಯಂ ಅಂತರಿಕ್ಷೇತು ಸ್ವರಾಜ್ಯಂ ಸ್ವರ್ಗಗಂ ಭವೇತ್. ರಾಜ್ಯ ಅಂದ್ರೆ ಈ ಪೃಥ್ವಿ ಲೋಕದಲ್ಲೇ ಪ್ರಕಾಶಿಸುವುದು, ವಿರಾಜ್ಯ ಅಂದ್ರೆ ಅಂತರಿಕ್ಷ ಲೋಕದಲ್ಲಿ ಪ್ರಕಾಶಿಸುವುದು. ಸ್ವರಾಜ್ಯ ಅಥವಾ ಸ್ವರಾಜ್ಯ ಅಂತಲೇನು ಮೂಲದಲ್ಲಿ ಶಬ್ದ ಇದೆ, ಅದರಿಂದ ಸ್ವರ್ಗಲೋಕದಲ್ಲಿ ಪ್ರಕಾಶಿಸುವುದು ಅಂತ ಅರ್ಥ ಆಗ್ತದೆ. ಇದನ್ನಿಗೆ ಯಾಕೆ ಹೇಳಿದ್ದಾರೆ ಅಂದರೆ, ಏತೇಷು ಮೋಕ್ಷೋಪಿ ಭವೇತ್ ಮಾನುಷಾಣಾಂ ವಿಶೇಷಣಾಂ. ಕೇವಲ ಯಾವುದೋ ಸಾಮ್ರಾಜ್ಯ ಸ್ವರ್ಗ ಸುಖ ಇಟ್ಟು ಸಿಗ್ತದೆ ಅಂತ ಅರ್ಥ ಅಲ್ಲ. ಇದು ಮೋಕ್ಷದ ಬಗ್ಗೆ ವರ್ಣನೆ ಮಾಡಿರುವಂತಹ ಒಂದು ಪ್ರಸಂಗ. ಮಾನುಷಾಣಾಂ ವಿಶೇಷಣಾಂ, ಭಗವಂತನ ಅನಂತ ಗುಣಗಳನ್ನು ಉಪಾಸನೆ ಮಾಡುವಂತ ಚತುರ್ಮುಖ ಮೊದಲಾದವರು ಇದ್ದಾರೆ. ಗುಣೈ ಸರ್ವೈರುಪಾಸ್ಯೋಸು ಬ್ರಹ್ಮಣ ಪರಮೇಶ್ವರ ಅನ್ಯೈರ್ ಯಥಾಕ್ರಮಂ ಚೈವ ಮಾನುಷೈ ಕೈಶ್ಚಿದೇವತು ಅಂತ ಬ್ರಹ್ಮಸೂತ್ರ ಭಾಷ್ಯ ಅದನ್ನು ವರ್ಣನೆ ಮಾಡ್ತದೆ. ಚತುರ್ಮುಖ ಈತನನ್ನ ಸರ್ವಗುಣ ಪರಿಪೂರ್ಣ ಅಂತ ಉಪಾಸನೆ ಮಾಡ್ತಾನೆ. ಚತುರ್ಮುಖ ಬ್ರಹ್ಮನಿಂದ ಕೆಳಗೆ ತಾರತಮ್ಯ ಕಕ್ಷಾದಲ್ಲಿ ಬಂದಾಗ ಅವರು ಉಪಾಸನೆ ಮಾಡುವಂತಹ ಗುಣಗಳ ಸಂಖ್ಯೆ ಕಡಿಮೆ ಆಗ್ತದೆ. ಮನುಷ್ಯರವರೆಗೆ ಬಂದಾಗ ಕೈಶ್ಚಿದೇವತ್ತು ಸತ್ ಚಿತ್ತ ಆನಂದ ಆತ್ಮ ಅಂತ ಸಚ್ಚಿದಾನಂದ ಆತ್ಮೀತಿ ಮಾನುಷಯಿಸ್ತು ಅಂತ ಮನುಷ್ಯರಾದವರು ಈ 4 ಗುಣಗಳನ್ನು ಮಾತ್ರ ಉಪಾಸನೆ ಮಾಡ್ತಾರೆ. ಅದರಲ್ಲೂ ಒಂದು ಗುಣವನ್ನು ಉಪಾಸನೆ ಮಾಡುವಂಥವರು ಪರಮಾತ್ಮ ನಮ್ಮ ಆತ್ಮನಾಗಿದ್ದಾನೆ, ನಮಗೊಂದು ನಿಯಾಮಕನಾಗಿದ್ದಾನೆ ಅಂತ ಒಂದೇ ಗುಣವನ್ನು ಉಪಾಸನೆ ಮಾಡುವಂತಹ ಅಲ್ಪರೇನಿರ್ತಾರೆ, ಅವರಿಗೆ ಇದೇ ಪೃಥ್ವಿಯಲ್ಲೇ ಮತ್ತೆ ಅಂತರಿಕ್ಷದಲ್ಲೇ ಸ್ವರ್ಗದಲ್ಲೇ ಅವರಿಗೆ ಮೋಕ್ಷ ಆಗ್ತದೆ ಅಂತ ವರ್ಣನೆ ಇದೆ. ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, ಒಂದು ಬಾರಿ ಮೋಕ್ಷ ಆದ ಮೇಲೆ, ಲಿಂಗದೇಹ ಭಗ್ನ ಆದ ಮೇಲೆ ಶ್ವೇತದ್ವೀಪಕ್ಕೆ ಹೋಗಿ ಅಲ್ಲಿ ಪರಮಾತ್ಮನ ಸಂದರ್ಶನ ಪಡೆದು ಅವನ ಅನುಜ್ಞೆ ಪಡೆದು ಮತ್ತೆ ಇದೇ ಲೋಕಕ್ಕೆ ಬರ್ತಾರೆ. ಆದರೆ ಈ ಲೋಕದಲ್ಲಿ ಅವರಿಗೆ ಪ್ರಾಕೃತವಾದ ದೇಹ ಇರೋದಿಲ್ಲ, ನಿರ್ಧ ದೇಹ ಇರೋದಿಲ್ಲ, ಲಿಂಗದೇಹವೂ ಇರೋದಿಲ್ಲ. ಶ್ವೇತದ್ವೀಪಂ ತಥಾ ಗತ್ವಾ ದೃಷ್ಟ್ವಾ ವಿಷ್ಣುಂ ಚ ತೇ ತತಃ ಅನುಜ್ಞಾತಃ ಪ್ರಮೋದಂತೆ ನಿರ್ದುಃಖಾಸ್ತು ಧರಾದಿಷು. ಇದೇ ಪೃಥ್ವಿ, ಅಂತರಿಕ್ಷ, ಸ್ವರ್ಗ ಅಂತ ಈ 3 ಲೋಕಗಳಲ್ಲೇ ಅವರು ರಾಜ್ಯ, ವೈರಾಜ್ಯ, ಸ್ವರಾಜ್ಯವನ್ನ ಅನುಭವಿಸ್ತಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೂ ಕೂಡ ಕೇಚಿತ್ ಅತ್ರೈವ ಮುಚ್ಚಂತೆ, ಮುಕ್ತರಾದವರೆಲ್ಲೂ ಕೂಡ ಶ್ವೇತದ್ವೀಪ ಅನಂತಾಸನ ವೈಕುಂಠಕ್ಕೆ ಹೋಗೋದಿಲ್ಲ, ಹೋಗಬೇಕಾಗಿಲ್ಲ. ಅದು ದೊಡ್ಡ ದೊಡ್ಡ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ದೇವತೆಗಳಿಗೆ ಸಂಬಂಧಪಡ್ತದೆ. ಸಾಮಾನ್ಯ ಮನುಷ್ಯರಾದವರು ಲಿಂಗದೇಹ ಭಂಗವನ್ನು ಮಾಡಿಕೊಂಡು ಸ್ವರೂಪಾನಂದವನ್ನು ಪಡೆದು ಪರಮಾತ್ಮನ ಹತ್ತಿರ ಹೋಗಿ ಅವನ ಅನುಜ್ಞೆಯನ್ನು ಪಡೆದು ಮುಂದೆ ಇದೇ ಲೋಕದಲ್ಲೇ ಪ್ರಕಾಶಿಸ್ತಾ ಇರ್ತಾರೆ ಅಂತಿದೆ. ಅದನ್ನೇ ಇಲ್ಲಿ ಸ್ವರಾಜ್ಯ ಎಂಬ ಶಬ್ದದಿಂದ ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ರಾಜ್ಯದಲ್ಲೇ ಅನೇಕ ಥರದ ಪ್ರಭೇದಗಳಿವೆ. ತೀರಾ ಸಣ್ಣ ಸಣ್ಣ ಗ್ರಾಮದ ಅಧಿಪತಿಗಳು, ನಾನೊಂದು ಉದಾಹರಣೆಗಾಗಿ ಇದನ್ನು ಹೇಳ್ತಿದ್ದೇನೆ, ಅವರಿಗಿಂತ ಉತ್ತಮರಾದವರು, ಗ್ರಾಮ ಸಮೂಹದ ಅಧಿಪತಿಗಳು, ಸಾಮಂತ ರಾಜರು, ಚಕ್ರವರ್ತಿಗಳು, ಹೀಗ ರಾಜರಲ್ಲೇ ಅನೇಕ ಗುಂಪುಗಳು, ಅನೇಕ ಥರದ ವರ್ಗೀಕರಣ ಇದೆಯಲ್ಲ. ಹಾಗೆ ಪರಮಾತ್ಮನನ್ನ ಪಡೆಯುವಂತಹ ಜೀವನಿಗೂ ಕೂಡ ಮೋಕ್ಷ ಸಾಮ್ರಾಜ್ಯ ಸಿಕ್ಕರೆ ಅದು ಒಂದು ದೊಡ್ಡ ಸಾಮ್ರಾಜ್ಯವೇ. ಆದರೆ ಶ್ವೇತದ್ವೀಪ ಅನಂತಾಸನದಲ್ಲೇ ಎಲ್ರಿಗೂ ಪ್ರವೇಶ ಇರ್ತದೆ ಅಂತಿಲ್ಲ. ಕೆಲವರೆಲ್ಲ ಇದೇ ಲೋಕಗಳಲ್ಲೇ ಸುಖ ಪಡಿತಾರೆ. ಅವರಿಗೆ ಸಿಗುವಂಥದ್ದು ಈ ರಾಜ್ಯ, ವೈರಾಜ್ಯ ಮತ್ತು ಸ್ವರಾಜ್ಯ ಅಂತ ನಾವು ಹೇಳಬೇಕು. ಇವೆಲ್ಲವನ್ನೂ
ಕ್ರೋಢೀಕರಿಸಿ ಇಲ್ಲಿ ಅಧಿರಾಜ್ಯ ಅನ್ನುವಂಥ ಒಂದು ಶಬ್ದವನ್ನ ಈ ಅಂಬರೀಷ ಹಾಡಿದ್ದಾನೆ. ಅಂಬರೀಷ ಯಾವ ವರ್ಗೀಕರಣದವನು ಅದು ನಮಗೆ ಗೊತ್ತಾಗೋದಿಲ್ಲ, ದೊಡ್ಡ ಚಕ್ರವರ್ತಿ ಇದ್ದಿರಬೇಕು. ಅಂತೂ ಆ ಅಧಿರಾಜ್ಯ ಎಂಬ ಶಬ್ದ ಏನಿದೆ ಅದು ಮುಕ್ತರಾದವರಿಗೆ, ಚತುರ್ಮುಖ ಬ್ರಹ್ಮನಿಂದ ಪ್ರಾರಂಭಿಸಿ ಒಬ್ಬ ಹುಲು ಮಾನವನವರೆಗೆ ಏನೇನು ಸಿಗಬೇಕೋ ಅದೆಲ್ಲವನ್ನು ಕ್ರೋಢೀಕರಿಸಿದೆ. ಏತದ್ ರಾಜ್ಯಂ, ಇದೇ ರಾಜ್ಯ. ಆ ರಾಜ್ಯದ ಪ್ರಭೇದವೇ ಸ್ವರಾಜ್ಯ, ಸಾಮ್ರಾಜ್ಯ ಮತ್ತೆ ವೈರಾಜ್ಯ ಇತ್ಯಾದಿಗಳು. ಅದನ್ನೇ ಆ ಪೂಜಾ ಸಮಾಪ್ತ ಆದಮೇಲೆ ಭಗವಂತನೇ ನಿನ್ನ ಪೂಜೆಯಿಂದ ನಮಗೆ ಸಿಗುವಂಥದ್ದು ಏನು? ಸಾಮ್ರಾಜ್ಯ, ಭೋಜ್ಯ ಅಂದ್ರೆ ಭೋಗ ಪದಾರ್ಥಗಳು, ಸ್ವರಾಜ್ಯ, ವೈರಾಜ್ಯ, ಪಾರಮೇಷ್ಠ್ಯ ಅಂದ್ರೆ ಚತುರ್ಮುಖ ಬ್ರಹ್ಮನ ಪದವಿ, ಅದು ಚತುರ್ಮುಖನಿಗೆ ಮಾತ್ರ ಸಿಗೋದು. ರಾಜ್ಯ, ಮಹಾರಾಜ್ಯ ಅಂತ ಒಂದು ಇಲ್ಲಿದೆ, ಅದನ್ನ ಸರ್ವಮೂಲದಲ್ಲಿ ಛಾಂದೋಗ್ಯ ಭಾಷೆಯಲ್ಲಿ ಆಚಾರ್ಯ ವರ್ಣನೆ ಮಾಡಿಲ್ಲ. ರಾಜ್ಯ ವರ್ಣನೆ ಮಾಡಿದ್ದಾರೆ, ಸ್ವರಾಜ್ಯ ವರ್ಣನೆ ಮಾಡಿದ್ದಾರೆ, ವೈರಾಜ್ಯ ವರ್ಣನೆ ಮಾಡಿದ್ದಾರೆ. ಮುಂದೆ ಸಾಮ್ರಾಜ್ಯ, ಮಹಾರಾಜ್ಯ ಇದನ್ನು ವರ್ಣನೆ ಮಾಡಿಲ್ಲ. ಅವು ಕೂಡ ಇಂಥದ್ದು ಯಾವುದಾದ್ರೂ ವರ್ಗೀಕರಣಗಳಿಗೆ, ಈ ಪೃಥ್ವಿ, ಅಂತರಿಕ್ಷ, ಸ್ವರ್ಗಲೋಕ ಇದನ್ನು ದಾಟಿ ಮುಂದೆ ಯಾವುದಾದ್ರೂ ಕೆಲವು ವರ್ಗೀಕರಣಗಳಿದ್ರೆ ಅಲ್ಲಿ ಮುಕ್ತರಾಗಿರುವಂಥವರಿಗೆ ಸೇರಿದ ಭಾಗಗಳು, ಸೇರಿದ ಅವರಿಗೆ ಸಿಗುವಂತಹ ಮೋಕ್ಷ ಸುಖವನ್ನು ವರ್ಣನೆ ಮಾಡುವ ಶಬ್ದಗಳು ಅಂತ ನಾವು ತಿಳ್ಕೊಳ್ಬಹುದು. ಅಂತೂ ಇವೆಲ್ಲ ಫಲಗಳು ಭಗವಂತನ ಪೂಜೆಯಿಂದ ಸಿಗ್ತವೆ ಅಂತ ಆ ಪೂಜಾ ಕೊನೆಯಲ್ಲಿ ಇಂಥ ಸಾರ್ಥಕವಾದಂತಹ ಮಂತ್ರಗಳಿಂದ ನಾವು ಭಗವಂತನನ್ನ ಸ್ತುತಿಸ್ತೇವೆ. ಒಂದು ಕಡೆ ತೈತ್ರಿಯ ಉಪನಿಷತ್ನಲ್ಲೂ ಕೂಡ ಆಪ್ನೋತಿ ಸ್ವರಾಜ್ಯಂ ಅಂತ ವರ್ಣನೆ ಬರ್ತದೆ. ಅಲ್ಲಿ ಕೂಡ ಸ್ವರಾಜ್ಯ ಅಂದ್ರೆ ಭಗವಂತ ತನ್ನ ಸಾಮ್ರಾಜ್ಯವನ್ನೆಲ್ಲವನ್ನೂ ವ್ಯಾಪಿಸಿಕೊಂಡಿದ್ದಾನೆ ಅಂತ ಅದರ ಅರ್ಥ. ಸ್ವರಾಟ್ ಭವತಿ ಅಂತ ಛಾಂದೋಗ್ಯ ಉಪನಿಷತ್ನಲ್ಲೂ ಕೂಡ ಮುಖ್ಯ ಪ್ರಾಣನನ್ನು ಸ್ವರಾಟ್ ಅಂತ ಹೇಳ್ತಾರೆ. ಭಗವಂತ ಸ್ವರಾಟ್ ಆದ್ರಿಂದಲೇ ಮುಖ್ಯ ಪ್ರಾಣನು ಕೂಡ ಸ್ವರಾಟ್. ಆ ಸ್ವರಾಟ್ ಆದಂಥ ಭಗವಂತನಿಗೆ ಸಂಬಂಧಪಟ್ಟಂಥ ರಾಜ್ಯವೇ ಸ್ವರಾಜ್ಯ. ಯತೇಮಹಿ ಸ್ವರಾಜ್ಯ ಅಂತ ಒಂದು ವೇದದ ಮಾತಿದೆ. ಸ್ವರಾಜ್ಯಕ್ಕಾಗಿ ಜಗತ್ತಿನ ಸಾಮ್ರಾಟನಾದಂತಹ ಭಗವಂತನ ಸನ್ನಿಧಾನ ನಮಗೆಲ್ಲ ಸಿಗ್ತದೋ ಅದಕ್ಕಾಗಿ ಪ್ರಯತ್ನ ಪಡೋಣ. ಈ ಹೊರಗಿನ ರಾಜ್ಯಕ್ಕಾಗಿ ಪ್ರಯತ್ನ ಪಡುವುದರಿಂದ ಲಾಭ ಏನೂ ಇಲ್ಲ ಅಂತ ಉಪನಿಷತ್ತು ನಮಗೆ, ಆ ವೇದ ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸ್ತದೆ. ಅದನ್ನೇ ಈ ಅಂಬರೀಷನ ಕಥೆಯಲ್ಲಿ ಕೂಡ ನಾವು ನೋಡಿದ್ದೇವೆ ಅಂತ ಅನುಸಂಧಾನ ಮಾಡ್ಕೋಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.